ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೇನೆ. ಭಾಳ ಜನ ಕೇಳ್ತಾ ಇದ್ರಿ ವೀಡಿಯೋಸ್ ಯಾಕೆ ಮಾಡ್ತಾ ಇಲ್ಲ, ಯಾಕೆ ಆಗ್ತಾ ಇಲ್ಲ ಅಂದ್ಕೊಂಡು. ನಿಮ್ಮೆಲ್ಲರ ಪ್ರೀತಿ ಮತ್ತು ಕಾಳಜಿಗಾಗಿ ಥ್ಯಾಂಕ್ ಯು ಸೋ ಮಚ್. ಇವಾಗ ವಿಷಯಕ್ಕೆ ಬರೋದಾದರೆ, 100ರಲ್ಲಿ 75% ಅಮ್ಮಂದಿರ ಕಂಪ್ಲೇಂಟ್, ನನ್ನ ಮಗು ತುಂಬ ತೆಳ್ಳಗಿದ್ದಾನೆ, ಏನು ತಿಂದರೂ ದಪ್ಪನೇ ಆಗ್ತಾ ಇಲ್ಲ ನನ್ನ ಮಗು ತಿಂತಾನೇ ಇಲ್ಲ. ಹೌದು, ಇವು ನಿಮ್ಮ ಮಗುವಿನ ತೂಕ ಹೆಚ್ಚಾಗಬೇಕು ಮತ್ತು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗಬೇಕು ಅಂತಂತಂದರೆ ನೀವು ಕೊಡೋ ಆಹಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಮಗುವಿಗೆ ಯಾವೆಲ್ಲ ಆಹಾರಗಳು ಕೊಟ್ಟರೆ ನಿಮ್ಮ ಮಗುವಿನ ತೂಕ ಹೆಚ್ಚಾಗುತ್ತೆ ಮತ್ತು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ, ಯಾವ್ಯಾವ ತಿಂಗಳಲ್ಲಿ ಯಾವ ರೀತಿ ಕೊಡಬೇಕು, ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಬನಾನಾ, ಬಾಳೆಹಣ್ಣು. ಹೌದು, ಇದೊಂದಂತೂ ತುಂಬ ಸೂಪರ್ ಎನರ್ಜಿ ಫುಡ್ ಅಂತಂತ ಹೇಳಿದರೆ ತಪ್ಪಾಗಲಾರ್ದು. ಇದರಲ್ಲಿ ರಿಚ್ ಆಗಿರೋಂಥ ಕಾರ್ಬೋಹೈಡ್ರೇಟ್ಸ್ ಇದೆ ಮತ್ತು ಕ್ಯಾಲ್ಶಿಯಮ್ ಇದೆ. ಇದು ತಿನ್ನೋದ್ರಿಂದ ನಿಮ್ಮ ಮಗುವಿನ ಹೊಟ್ಟೆ ತುಂಬ ಹೊತ್ತು ಫುಲ್ ಆದಂಗೆ ಆಗ್ತಿರುತ್ತೆ. ಸೊ ಆದಷ್ಟು ನಿಮ್ಗೆ ಸಾಧ್ಯವಾದರೆ ಜವಾರಿ ಬಾಳೆಹಣ್ಣು ಕೊಡಿ, ಮತ್ತು ಇಲ್ಲ ಏಲಕ್ಕಿ ಬಾಳೆಹಣ್ಣು ಅಂತಂದು ಸಿಗುತ್ತಲ್ಲ, ಈ ರೀತಿ ಕೊಟ್ಟರೆ ಮಗು ಇಷ್ಟಪಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ದಿನದಲ್ಲಿ ಅಂದರೆ ನಿಮ್ಮ ಮಗುಗೆ ಯಾವಾಗ ಸಾಲಿಡ್ ಫುಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಅವಾಗನಿಂದ ದಿನದಲ್ಲಿ ಒಂದಾದರೂ ಬಾಳೆಹಣ್ಣು ಕೊಡ್ತಾ ಬನ್ನಿ. ಇದರಿಂದ ನಿಮ್ಮ ಮಗುವಿನ ತೂಕ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಮಗುವಿನ ಬ್ರೈನಿಗೆ ಕೂಡ ತುಂಬ ಒಳ್ಳೆಯದು. ಸೆಕೆಂಡ್ ಒನ್, ರಾಗಿ. ಇದರಲ್ಲಿ ಕೂಡ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ನ್ಯೂಟ್ರಿಯೆಂಟ್ಸು, ವಿಟಮಿನ್ ಎ ಮತ್ತು ಬಿ ಕಾಂಪ್ಲೆಕ್ಸ್ ಇವೆಲ್ಲ ಇರುವಂಥ ಆಹಾರ ಅಂತಂದರೆ ಈ ರಾಗಿನ ಕೂಡ ನಿಮ್ಮ ಮಗುಗೆ ಸಾಲಿಡ್ ಫುಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿನಿಂದನೇ ಕೊಡ್ಬೋದು. ಇದನ್ನು ರಾಗಿನ ಸರಿ ಮುಖಾಂತರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಇದರಲ್ಲಿ ಸ್ವಲ್ಪ ತುಪ್ಪ ಅಥವಾ ಸ್ವಲ್ಪ ಬೆಲ್ಲ ಹಾಕಿಕೊಟ್ರೆ ನಿಮ್ಮ ಮಗು ಇಷ್ಟಪಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನು ಕೊಡೋದ್ರಿಂದ ಕೂಡ ನಿಮ್ಮ ಮಗುಗೆ ತಂಪಾಗುತ್ತೆ. ಅದರಲ್ಲೂ ಈ ಬೇಸಿಗೆಗಾಲದಲ್ಲಿ ಈ ರಾಗಿ ಕೊಡೋದ್ರಿಂದ ಮಗುವಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಮಗುವಿನ ತೂಕ ಕೂಡ ಹೆಚ್ಚಾಗುತ್ತೆ. ಥರ್ಡ್ ಒನ್, ಮೊಸರು. ಇವಾಗ ಕೆಲವೊಂದು ಮಗು ಹಾಲನ್ನ ಇಷ್ಟನೇ ಪಡ್ತಿರಲ್ಲ. ಫಾರ್ ಎಕ್ಸಾಂಪಲ್, ನನ್ನ ಮಗಳದೇ ತೊಗೊಳೋದಾದರೆ ಆಕಿ ಒಟ್ಟ ಹಾಲೇ ಕುಡಿಯೋದಿಲ್ಲ. ಬೆಳಗ್ಗೆ ಸಾಯಂಕಾಲ ಒಂದೊಂದು ಸಣ್ಣ ಕಪ್ ಕುಡಿಸ್ಬೇಕಂತಂದರೆ ದೊಡ್ಡ ಯುದ್ಧನೇ ಗೆದ್ದಂಗೆ ಆಗುತ್ತೆ. ಅಂಥ ಸಮಯದಲ್ಲಿ ಈ ಮೊಸರು ಕೊಡೋದ್ರಿಂದ ಮಗುವಿನ ತೂಕ ಹೆಚ್ಚಾಗುತ್ತೆ. ಮೊಸರು ಮಗು ಇಷ್ಟಪಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಇವಾಗ ನೀವೇನಾದರೂ ಚಪಾತಿ ತಿನ್ನಿಸ್ತಿದ್ರಿ ಇಲ್ಲ ರೈಸ್ ತಿಂತಿದ್ರಿ ಅಂತಂತಂದರೆ ಅದರಲ್ಲಿ ಮೊಸರನ್ನ ಕೊಡ್ತಾ ಬನ್ನಿ. ಹಾಲಿನಿಂದ ಮೊಸರಾಗೋಕ್ಕೆ ಒಂದು ಲ್ಯಾಕ್ಟೋಬೆಸಿಲಸ್ ಅನ್ನೋದೊಂದು ಬ್ಯಾಕ್ಟೀರಿಯಾ ಕಾರಣ ಆಗಿರುತ್ತೆ. ಈ ಬ್ಯಾಕ್ಟೀರಿಯಾ ಮಗುವಿನ ದೇಹದ ಬೆಳವಣಿಗೆ ಕೂಡ ತುಂಬ ಒಳ್ಳೆಯದಾಗಿರುತ್ತೆ. ಸೊ ಹಾಗಾಗಿ ಈ ಮೊಸರನ್ನ ಕೂಡ ನಿಮ್ಮ ಮಗು ಕೊಡ್ತಾ ಬರ್ಬೋದು. ಫೋರ್ತ್ ಒನ್, ಸ್ವೀಟ್ ಪೊಟ್ಯಾಟೊ, ಗೆಣಸು. ಹೌದು, ಈ ಗೆಣಸಲ್ಲಿ ಕೂಡ ತುಂಬ ರಿಚ್ ಆಗಿರೋಂಥ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಇದನ್ನು ಕುದಿಸಿ ಸ್ಮ್ಯಾಶ್ ಮಾಡಿ ಕೊಡ್ತಾ ಬನ್ನಿ. ಇದು ಸ್ವಲ್ಪ ಸ್ವೀಟ್ ಆಗಿರೋದರಿಂದ ಮಗು ತುಂಬ ಇಷ್ಟಪಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವನ್ ನೀವು ಆಲೂಗಡ್ಡೆ ಕೂಡ ಕುದಿಸಿ ಸ್ಮ್ಯಾಶ್ ಮಾಡಿ ಕೊಡ್ತಾ ಬರ್ಬೋದು. ಇದರಲ್ಲಿ ಒಂದು ಚೂರು ಚಿಟಿಕೆಯಷ್ಟು ಸ್ವಲ್ಪ ಉಪ್ಪು ಅದನ್ನೆಲ್ಲ ಸ್ಪ್ರಿಂಕಲ್ ಮಾಡಿ ಕೊಡೋದರಿಂದ ಕೂಡ ಮಗು ಇಷ್ಟಪಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮಗುವಿನ ದೈಹಿಕ ಬೆಳವಣಿಗೆಗೆ ತುಂಬ ಸಹಾಯ ಆಗುತ್ತೆ. ಫಿಫ್ತ್ ಒನ್, ತುಪ್ಪ. ಹೌದು, ಈ ಹಸುವಿನ ತುಪ್ಪ ಅಥವಾ ಆದಷ್ಟು ಎಮ್ಮೆ ತುಪ್ಪ ಈ ರೀತಿ ನ್ಯಾಚುರಲ್ ಆಗಿರೋಂಥ ತುಪ್ಪ ಸಿಕ್ಕರೆ ಅದನ್ನು ಕೊಡ್ತಾ ಬನ್ನಿ. ಪ್ಯಾಕ್ಡ್ ಆಗಿರೋಂಥ ತುಪ್ಪಕ್ಕಿಂತ ಈ ನ್ಯಾಚುರಲ್ ತುಪ್ಪ ಇದರಲ್ಲಿ ನ್ಯಾಚುರಲ್ ಆಗಿರೋಂಥ ಫ್ಯಾಟ್ ಕಂಟೆಂಟ್ ಇರುತ್ತೆ. ಮಗುವಿನ ಇಮ್ಯೂನ್ ಸಿಸ್ಟಮ್ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದ್ರಲ್ಲಿ ಕೂಡ ಸಹಾಯ ಆಗುತ್ತೆ. ನೀವು ಯಾವೆಲ್ಲ ಆಹಾರ ಕೊಡ್ತಿರಲ್ಲ ಅದರಲ್ಲಿ ಒಂದು ಚೂರು ಆ್ಯಡ್ ಮಾಡ್ತಾ ಬನ್ನಿ. ದಿನಕ್ಕೆ ಅಟ್ಲೀಸ್ಟ್ 1 ಸ್ಪೂನ್ ಆದ್ರೂ ನಿಮ್ಮ ಮಗುವಿನ ದೇಹಕ್ಕೆ ತುಪ್ಪ ಸೇರಬೇಕು. ಆ ರೀತಿ ನೀವು ನೋಡ್ಕೊತಾ ಬಂದರೆ ಮಗುವಿನ ತೂಕ ಹೆಚ್ಚೋಕ್ಕೆ ತುಂಬ ಸಹಾಯ ಆಗುತ್ತೆ. ಸಿಕ್ಸ್ತ್ ಒನ್, ಎಗ್. ನಿಮ್ಮ ಮಗು ಏನಾದರೂ ತುಂಬ ವೀಕ್ ಇತ್ತು, ನಮ್ಮ ಮಗುವಿನ ತೂಕನೇ ಹೆಚ್ಚಾಗ್ತಿಲ್ಲ ಅಂತಂದರೆ ಫಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಈ ಎಗ್ ಆಗಿರುತ್ತೆ. 2 ದಿನಕ್ಕೆ 1 ಮೊಟ್ಟೆ ಆದರೂ ನಿಮ್ಮ ಮಗುವಿನ ದೇಹ ಸೇರಿತು ಅಂತಂದರೆ ಮಗುವಿಗೆ ತುಂಬ ನ್ಯೂಟ್ರಿಯೆಂಟ್ಸು ಮತ್ತು ಪ್ರೋಟೀನ್ಸ್ ಸಿಗುತ್ತೆ. 6 ತಿಂಗಳು 7 ತಿಂಗಳು 8 ತಿಂಗಳವರೆಗೂ ಜಸ್ಟ್ ಎಗ್ ವೈಟ್ ಏನಿರುತ್ತಲ್ಲ ಅದಷ್ಟೇ ಕೊಡ್ತಾ ಬನ್ನಿ. ನಿಮ್ಮ ಮಗು 8 ತಿಂಗಳು ಕಂಪ್ಲೀಟ್ ಆದ ನಂತರದಿಂದನೇ ಈ ಯೋಕ್ ಅಂದರೆ ಎಗ್ ಎಲ್ಲೋ ಏನಿರುತ್ತಲ್ಲ ಅದನ್ನು ಕೊಡ್ತಾ ಬರ್ಬೋದು. 2 ದಿನಕ್ಕೆ 1 ಮೊಟ್ಟೆ ಇಲ್ಲ 3 ದಿನಕ್ಕೆ 1 ಮೊಟ್ಟೆ ಕೊಟ್ಟರೆ ನಿಮ್ಮ ಮಗುವಿಗೆ ತುಂಬ ಒಳ್ಳೆಯದು. ಸೆವೆಂತ್ ಒನ್, ಫ್ರೂಟ್ ಜ್ಯೂಸಸ್. ಅದು ಫ್ರೆಶ್ ಆಗಿರಬೇಕು. ಎಲ್ಲೋ ನಾವು ಪ್ಯಾಕ್ಡಾಗಿ ತಂದು ಕೊಡ್ತೀನಿ, ನನಗೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಹಾಗೆ ಫ್ರೂಟ್ಸ್ ಕೊಡಿ ಇಲ್ಲ ಸ್ಮ್ಯಾಶ್ ಮಾಡಿಕೊಡಿ. ಪ್ಲೀಸ್ ಪ್ಯಾಕ್ಡ್ ಫ್ರೂಟ್ ಜ್ಯೂಸಸ್ ಕೊಡೋಕ್ಕೆ ಹೋಗಬೇಡಿ. ಅದರಲ್ಲೆಲ್ಲ ಪ್ರಿಸರ್ವೇಟಿವ್ಸ್ ಅದೆಲ್ಲ ಆ್ಯಡ್ ಮಾಡಿರ್ತಾರೆ. ಅದು ಮಗುವಿಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದು ಫ್ರೆಶ್ ಜ್ಯೂಸಸ್ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಸೀಸನ್ ತಕ್ಕಂಥ ಎಲ್ಲ ಫ್ರೂಟ್ಸ್ ನಿಮ್ಮ ಮಗುಗೆ ಸಿಗಂಗೆ ಟ್ರೈ ಮಾಡಿ. ನೇಚರ್ ಯಾವ ರೀತಿ ಇರುತ್ತೆ ಅಂತಂದರೆ ವರ್ಷ ಪೂರ್ತಿ
ನಮ್ಮ ದೇಹಕ್ಕೆ ಏನೇನು ಬೇಕಲ್ಲ ಅದನ್ನೆಲ್ಲ ಸೀಸನ್ ತಕ್ಕಂಗೆ ಫ್ರೂಟ್ಸ್ನಲ್ಲಿ ವಿಟಮಿನ್ಸ್ ಆಯಿತು ಪ್ರೋಟೀನ್ಸ್ನೆಲ್ಲ ಆ್ಯಡ್ ಮಾಡಿರ್ತಾನೆ ದೇವರು. ಸೊ ಹಾಗಾಗಿ ನಿಮ್ಮ ಮಗುವಿನ ದೇಹನ ಸೇರೋ ಹಾಗೆ ಮಾಡಿ ದಿನಕ್ಕೆ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಹಣ್ಣಾದರೂ ನಿಮ್ಮ ಮಗುಗೆ ಕೊಡಲೇಬೇಕು. ಯಾವುದಾದ್ರೂ ಆಗಲಿ ಒಂದು ಹಣ್ಣು ನಿಮ್ಮ ಮಗು ಕೊಟ್ಟರೆ ನಿಮ್ಮ ಮಗುವಿನ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. 8th ಒನ್ ರೈಸ್. ಹೌದು, ಈ ಅನ್ನದಲ್ಲಿ ಕೂಡ ತುಂಬ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಇದು ಕೂಡ ನಿಮ್ಮ ಮಗುವಿನ ತೂಕ ಹೆಚ್ಚಿಸೋದ್ರಲ್ಲಿ ಸಹಾಯ ಆಗುತ್ತೆ. ಅನ್ನ ಯೂಶ್ವಲಿ ರಾತ್ರಿ ಕೊಡಿ. ಇವಾಗ ಮೊಸರು ಕೊಡ್ಬೇಕಂತ ಹೇಳಿದ್ನಲ್ಲ, ಮೊಸರು ಮತ್ತು ಅನ್ನ ಬೆಸ್ಟ್ ಕಾಂಬಿನೇಷನ್. ಇದನ್ನು ನೈಟ್ ಕೊಡೋದ್ರಿಂದ ಒಂದೊಂದು ಮಗು ನೈಟ್ ಸ್ವಲ್ಪ ಕಿರಿಕಿರಿ ಮಾಡಿ ಅಳ್ತಿರ್ತಾವಲ್ಲ, ಈ ಮೊಸರನ್ನ ನೈಟ್ ಕೊಡೋದ್ರಿಂದ ಮಗುವಿನ ಹೊಟ್ಟೆ ತಂಪಾಗಿ ಮಗು ಚೆನ್ನಾಗಿ ನಿದ್ದೆ ಮಾಡುತ್ತೆ. 9th ಒನ್ ದಾಲ್. ಹೌದು, ಈ ಎಲ್ಲ ರೀತಿಯ ಬೇಳೆಕಾಳುಗಳಲ್ಲಿ ಕೂಡ ತುಂಬ ರಿಚ್ ಆಗಿರೋಂಥ ಪ್ರೋಟೀನ್ಸ್ ಇರುತ್ತೆ. ಸೊ ಹಾಗಾಗಿ ಬೇಳೆಕಾಳುಗಳನ್ನು ಕುದಿಸಿ ಕಿಚಡಿ ಮಾಡಿಕೊಡಿ, ಇಲ್ಲ ಅನ್ನ, ಈ ಬೇಳೆ ಮತ್ತು ತುಪ್ಪ, ಇದು ಅಂತೂ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಮಗುವಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತು ಹೊಟ್ಟೆ ಕೂಡ ಫುಲ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಡ್ರೈ ಫ್ರೂಟ್ಸ್. ಹೌದು, ನಿಮ್ಮ ಮಗು 6 months ಆದ ತಕ್ಷಣದಿಂದನೇ ನೀವು ಡ್ರೈ ಫ್ರೂಟ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹೇಗಪ್ಪ 6 monthsಯಿಂದನೇ ಡ್ರೈ ಫ್ರೂಟ್ಸ್ ಕೊಡ್ಬೋದು ಅಂತ ಅನ್ಕೊತಿರ್ಬೋದು. ಈ ಡ್ರೈ ಫ್ರೂಟ್ಸ್ನ ಪೌಡ್ರ್ ಮುಖಾಂತರ, ಅಂದರೆ ಎಲ್ಲ ಡ್ರೈ ಫ್ರೂಟ್ಸ್ ಬಾದಾಮಿ, ಗೋಡಂಬಿ, ವಾಲ್ನಟ್ಸ್ ಇವೆಲ್ಲ ಸ್ವಲ್ಪ ಹುರಿದು ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಹೊರಗಡೆ ಇಂದ ಪ್ಯಾಕ್ಡ್ ಪೌಡ್ರ್ ಥರ ಬದಲು ಮನೆಯಲ್ಲಿ ನೀವೇ ಪೌಡ್ರ್ ಮಾಡಿ ಇಟ್ಕೊಂಡು ಮಗುಗೆ ಯಾವುದಾದ್ರೂ ಸರಿ ಮಾಡ್ತಿದ್ರಿ ಅಂತಂದರೆ, ಇಲ್ಲ ಜ್ಯೂಸ್ನಲ್ಲಿ ಅದನ್ನೆಲ್ಲ ಒಂದೊಂದು ಸ್ಪೂನ್ ಆ್ಯಡ್ ಮಾಡ್ತಾ ಕೊಟ್ಟರೆ ಮಗುಗೆ ಸಿಗಬೇಕಾದಂಥ, ಅಂದರೆ ಡ್ರೈ ಫ್ರೂಟ್ಸ್ನಿಂದ ಸಿಗಬೇಕಾದಂಥ ಕಾರ್ಬ್ಸ್ ಆಯಿತು, ಫೈಬರ್, ಫ್ಯಾಟ್ ಇವೆಲ್ಲ ಸಿಗ್ತಾ ಬರುತ್ತೆ. ಸೊ ಹಾಗಾಗಿ ಇವು ಡ್ರೈ ಫ್ರೂಟ್ಸ್ ಕೊಡೋದರಿಂದ ಕೂಡ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಯಿತು, ವೇಟ್ಗೆ ತುಂಬ ಸಹಾಯ ಆಗುತ್ತೆ. ಇವೆಲ್ಲ ಕ್ವಾಲಿಟಿ ಆದಂಥ ಆಹಾರ ಕೊಡ್ತಾ ಬನ್ನಿ. ಕ್ವಾಂಟಿಟಿಗಿಂತ ಕ್ವಾಲಿಟಿ ತುಂಬ ಮುಖ್ಯ ಆಗಿರುತ್ತೆ, ಮುಂಚೆನೇ ಹೇಳಿದ್ನಲ್ಲ. ಸೊ ಹಾಗಾಗಿ ಒಂದು ಫಲವತ್ತತೆ ಆದಂಥ ಆಹಾರ ನಿಮ್ಮ ಮಗುವಿನ ದೇಹ ಸೇರೋ ಹಾಗೆ ನೋಡ್ಕೊಳ್ಳಿ. ಆಮೇಲೆ ಸ್ಲೋ ಆಗಿ ನಿಮ್ಮ ಮಗುವಿನ ತೂಕ ಹೆಚ್ಚಾಗ್ತಾ ಇರುತ್ತೆ. ಆ ಮಗು ನೋಡು ಸ್ವಲ್ಪ ತಿಂದ್ರೇ ಎಷ್ಟು ಬೇಗ ದಪ್ಪ ಆಗುತ್ತೆ ಅದು ಅಂದ್ಕೊಂಡು ಬೇರೆ ಮಗು ಜೊತೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ಮಗುವಿನ ದೇಹ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಈ ಕ್ವಾಲಿಟಿ ಆದಂಥ ಆಹಾರ ಕೊಡ್ತಾ ಬನ್ನಿ, ಸ್ಲೋ ಆಗಿ ಮಗುವಿನ ತೂಕ ಹೆಚ್ಚಾಗುತ್ತೆ. ಇದ್ರ ಜೊತೆಗೆ ನಿಮ್ಮ ಮಗುವಿನ ತೂಕ ಯಾವ್ಯಾವ ತಿಂಗಳಲ್ಲಿ ಎಷ್ಟಿರಬೇಕು ಇವೆಲ್ಲದರ ಮೇಲೆ ಒಂದು ವಿಡಿಯೋ ಇದೆ ನನ್ನ ಚಾನಲಲ್ಲಿ, ಅದನ್ನೊಂದ್ಸರಿ ನೀವು ಚೆಕ್ ಮಾಡ್ಕೊಂಡ್ರೆ ತುಂಬ ಸಹಾಯ ಆಗುತ್ತೆ. ಯಾಕಂತಂದರೆ ಮಗುವಿನ ತೂಕ ಯಾವಾಗ್ಲೂ ಗ್ರಾಫ್ ರೈಸ್ ಆಗ್ತಾ ಇರಬೇಕು ಹೊರತು ಕಾನ್ಸ್ಟೆಂಟ್ ಆಯಿತು ಡೌನ್ ಆಗಬಾರ್ದು. ಒಂದು 100 ಗ್ರಾಮ್ ಆಗಲಿ ಇಲ್ಲ 200 ಗ್ರಾಮ್ ಆಗಲಿ ಇನ್ಕ್ರೀಸ್ ಆಗ್ತಾ ಹೋಗಬೇಕು ಹೊರತು ಕಾನ್ಸ್ಟೆಂಟು ಮತ್ತು ಡಿಕ್ರೀಸ್ ಆಗಬಾರ್ದು. ಸೊ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಿ ನನ್ನ ಚಾನಲಲ್ಲಿ ಒಂದು ವಿಡಿಯೋ ಇದೆ, ಅದನ್ನು ನೋಡಿಕೊಂಡ್ರೆ ನಿಮ್ಗೆ ತುಂಬ ಸಹಾಯ ಆಗುತ್ತೆ. ಇದೇ ರೀತಿ ನಿಮ್ಮ ಮಗುವಿನ ಆರೈಕೆಗೆ ಬೇಕಾದಂಥ ಎಲ್ಲ ವೀಡಿಯೋಸ್ಗಳನ್ನ ರೆಗ್ಯುಲರಾಗಿ ಮಾಡ್ತಾ ಇರ್ತೇನೆ. ರೆಗ್ಯುಲರ್ ವೀಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.